ಇನ್ನು ಮತ್ತೊಂದು ಕಡೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಜೋರು ಮಳೆ ಮುಂದುವರೆದಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಗುಡ್ಡದ ಮಣ್ಣು ಕುಸಿದಿದೆ. ಚಿಕ್ಕಮಗಳೂರು ತಾಲೂಕಿನ ಕವಿಕಲ್ ಗಂಡಿ ಬಳಿ ನಡೆದಿರುವಂತಹ ಘಟನೆ ಇದು. ಕಳೆದ ವರ್ಷ ಯಾವ ಜಾಗದಲ್ಲಿ ಗುಡ್ಡ ಕುಸಿದಿತ್ತೋ ಅದೇ ಜಾಗದಲ್ಲೇ ಈಗ ಮಣ್ಣು ಕುಸಿತಾ ಇದೆ. 2024ರಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಚಂದ್ರದ್ರೋಣ, ಚಾರ್ಮಾಡಿ ಘಾಟಿ, ಮುಳ್ಳಯ್ಯನಗಿರಿಯಲ್ಲಿ ಗುಡ್ಡ ಹಾಗೂ ಮಣ್ಣು ಕುಸಿಯುವಂಥ ಆತಂಕ ಇದೆ ಅನ್ನುವಂಥ ಮಾಹಿತಿಯನ್ನು ನೀಡಿತ್ತು. ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ಜಿಯೋಲಾಜಿಕಲ್ ಸಂಸ್ಥೆ ಕೊಟ್ಟಿತ್ತು. ಜಿಲ್ಲೆಯಲ್ಲಿ ಮಳೆ ಹೆಚ್ಚಾದಂತೆ ಅಲ್ಲಲ್ಲಿ ಗುಡ್ಡ ಕುಸಿಯುವಂಥ ಆತಂಕ ಎದುರಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ಮತ್ತು ಚಂದ್ರದ್ರೋಣ ಪ್ರದೇಶ, ಈ ಭಾಗದಲ್ಲಿ ಮಣ್ಣು ಹಾಗೂ ಗುಡ್ಡ ಕುಸಿಯುವಂಥ ಭೀತಿ ಇದೆ. ಇದರಿಂದಾಗಿ ಪ್ರವಾಸಿಗರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಜೊತೆಗೆ ಯಾರ್ಯಾರು ಈ ರಸ್ತೆಯಲ್ಲಿ ಓಡಾಡ್ತಾರೋ ಅವರು ಎಚ್ಚರದಿಂದ ಸಾಗಬೇಕು, ಸಂಚಾರ ಮಾಡಬೇಕು ಅನ್ನುವಂಥ ಮನವಿಯನ್ನು ಹಾಗೂ ಎಚ್ಚರಿಕೆಯನ್ನು ಸ್ಥಳೀಯರು ಹಾಗೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಕಾಪಿನಾಡು ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ 3 ದಿನದಿಂದಲೂ ಕೂಡ ಮಳೆಯ ಒಂದು ಅಬ್ಬರ ಆರಂಭ ಆಗಿರುವಂಥದ್ದು. ಈಗಾಗಲೇ ಮಳೆಯ ಅಬ್ಬರದಿಂದ ಹಲವು ಘಟ್ಟ ಪ್ರದೇಶಗಳಲ್ಲಿ ಕೂಡ ಭೂಕುಸಿತ ಮತ್ತು ಮರಗಳು ಬಿದ್ದು ಸಂಪರ್ಕ ಕೂಡ ಕಡಿತ ಉಂಟಾಗಿ ವಿದ್ಯುತ್ ಸಂಪರ್ಕ ಕೂಡ ಇಲ್ಲದೆ ಒಂದು ಕತ್ತಲೆಯಲ್ಲಿ ಗ್ರಾಮಗಳು ಬಳಲುತ್ತಿರುವಂಥದ್ದು. ಈಗ ನಾವು ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಸಮೀಪದ ಕವಿಕಲ್ ಗಿಂಡಿ ದತ್ತಪೀಠ ಹೋಗುವ ಮಾರ್ಗದಲ್ಲಿದ್ದೀವಿ. ಅಲ್ಲಿಯೂ ಕೂಡ ನೀವು ನೋಡ್ಬೋದು, ಅಲ್ಲಿಯೂ ಕೂಡ ಈಗಾಗಲೇ ಒಂದು ಗುಡ್ಡ ಕುಸಿಯುವ ಒಂದು ಭೀತಿ ಎದುರಾಗಿರುವಂಥದ್ದು. ಕಳೆದ ವರ್ಷ ಒಂದು ಬೃಹತ್ ಬಂಡೆ ಬಿದ್ದಂಥ ಜಾಗದಲ್ಲೇ ಈಗ ಮತ್ತೆ ಏನಂದರೆ ಗುಡ್ಡ ಕುಸಿತ ಆಗಿರುವಂಥದ್ದು. ಈ ಹಿಂದೆನೂ ಕೂಡ ಏನಂದರೆ ಹಲವು ಬಾರಿ ಏನಂದರೆ ಈ ಭಾಗದಲ್ಲಿ ಮುಳ್ಳಯ್ಯನಗಿರಿ ಹಾಗೂ ದತ್ತಪೀಠ ರಸ್ತೆಯ ಭಾಗದಲ್ಲಿ ಪದೇ ಪದೇ ಏನಂದರೆ ಗುಡ್ಡ ಕುಸಿತ ಉಂಟಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಏನಂದರೆ ಜಿಲ್ಲಾಡಳಿತ ಈಗ ಇಲ್ಲಿ ಬರುವಂಥ ಪ್ರವಾಸಿಗರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಒಂದು ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಈ ಹಿಂದೆ ಕೇರಳದ ವಯನಾಡಿನಲ್ಲಿ ಏನಂದರೆ ಭೂಕುಸಿತ ಆದಂಥ ನಂತರ ಏನಂದರೆ ಕಾಪಿನಾಡು ಚಿಕ್ಕಮಗಳೂರಿನ ಗಿರಿ ಪ್ರದೇಶ ಹಾಗೂ ದತ್ತಪೀಠ ಪ್ರದೇಶದಲ್ಲಿ ಏನಂದರೆ ಕುಸಿಯುವ ಆತಂಕದಿಂದ ಸ್ಥಳೀಯರು ಮತ್ತು ಪ್ರವಾಸಿಗರು ಒಂದು ಆತಂಕಕ್ಕೆ ಒಂದು ಒಳಗಾಗಿರುವಂಥದ್ದು. ಈ ಹಿಂದೆಯೂ ಕೂಡ ಜಿಲ್ಲಾಡಳಿತದ ಮತ್ತು ಹಾಗೂ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೂಲಕ ಏನಂದರೆ ಇಲ್ಲಿ ಒಂದು ಸರ್ವೆಯನ್ನು ಮಾಡಿದರು. ಆ ಸರ್ವೆಯಲ್ಲಿ ಒಂದು 163 ಪ್ರದೇಶಗಳನ್ನು ಕೂಡ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಒಂದು ವರದಿಯನ್ನು ನೀಡಿತ್ತು. ಅದರಲ್ಲಿ 25ಕ್ಕೂ ಹೆಚ್ಚು ಗಿರಿ ಪ್ರದೇಶದ ಭಾಗದಲ್ಲಿ ಮುಳ್ಳಯ್ಯನಗಿರಿ ಹಾಗೂ ದತ್ತಪೀಠ ರಸ್ತೆಯ ಭಾಗದಲ್ಲಿ ಏನಂದರೆ ಸೂಕ್ಷ್ಮ ಪ್ರದೇಶ ಅಂತೇಳಿ ಒಂದು ಗುರುತು ಕೂಡ ಮಾಡಿರುವಂಥದ್ದು. ಈ ಹಿಂದೆ ಏನಂದರೆ ಕಳೆದ ವರ್ಷ ಏನಂದರೆ ಇಲ್ಲಿ ರಸ್ತೆ ಮಧ್ಯದಲ್ಲಿ ಎಡಭಾಗದಲ್ಲಿ ಕೂಡ ಒಂದು ರಸ್ತೆ ಕುಸಿತ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಏನಂದರೆ ಜಿಲ್ಲಾಡಳಿತ ಒಂದು ಸಿಮೆಂಟ್ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಏನಂದರೆ ಈಗ ತಾತ್ಕಾಲಿಕವಾಗಿ ಸಂಚಾರಕ್ಕೆ ಒಂದು ಅನುವು ಮಾಡಿಕೊಟ್ಟಿರುವಂಥದ್ದು. ಒಟ್ಟಾರೆ ಅಂದರೆ ಗಿರಿ ಪ್ರದೇಶದಲ್ಲೂ ಕೂಡ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರುವಂಥ ಒಂದು ಗುಡ್ಡ ಕುಸಿತದ ಆತಂಕ ಕೂಡ ಎದುರಾಗಿರುವಂಥದ್ದು. ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್ ಚಿಕ್ಕಮಗಳೂರು.